ಕೊಡವರ ಹಕ್ಕುಗಳಿಗಾಗಿ ಸಾಮೂಹಿಕ ಹೋರಾಟದ ಅಗತ್ಯವಿದೆ. ರಾಜಕೀಯ ಪ್ರಾತಿನಿಧ್ಯ ಇಲ್ಲವಾದಲ್ಲಿ ಹಕ್ಕುಗಳನ್ನು ಕೇಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕೊಡವರು ರಾಜಕೀಯ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಕರೆ ನೀಡಿದ್ದಾರೆ. ಕನೆಕ್ಟಿಂಗ್ ಕೊಡವ ಸಂಘಟನೆ ವತಿಯಿಂದ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ 2 ದಿನಗಳ ಕಾಲ ಆಯೋಜಿಸಿರುವ ವಿಶ್ವ ಕೊಡವ ಸಮ್ಮೇಳನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕೊಡವ ಸಮುದಾಯ ಜನಸಂಖ್ಯೆಯಲ್ಲಿ ಚಿಕ್ಕದಾಗಿದ್ದರೂ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದೆ. ಜಮ್ಮ ಬಾಣಿಗೆ ಕಂದಾಯ ನಿಗದಿ, ಪಟ್ಟೆದಾರರಿಂದ ಹಕ್ಕು ಬದಲಾವಣೆ, ಪೌತಿ ಖಾತೆ, ಕೋವಿ ಹಕ್ಕು ಸೇರಿದಂತೆ ಹಲವಾರು ಸಮಸ್ಯೆಗಳು ಕೊಡವ ಸಮುದಾಯವನ್ನ ಕಾಡ್ತಾ ಇದೆ. ಇವುಗಳಿಗೆ ಪರಿಹಾರವನ್ನ ಕಾಣುವಂತಾಗಬೇಕು. ಈ ಕಾರ್ಯಕ್ರಮ ಕೊಡವರ ಹಕ್ಕುಗಳ ಪ್ರತಿಪಾದನೆಗೆ ವೇದಿಕೆಯಾಗಬೇಕೆಂದು ಆಶಿಸಿದ್ರು. ಕೊಡವರ ಕುಲಶಾಸ್ತ್ರ ಅಧ್ಯಯನದ ಕಡತ ಸರ್ಕಾರದ ಬಳಿ ಇದ್ದು ಅದು ಜಾರಿಗೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಪೊನ್ನಣ್ಣ, ಕೊಡವರಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಲು ಶಕ್ತಿ ಮೀರಿ ಹೋರಾಟ ನಡೆಸಲಾಗುವುದೆಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಶ್ರಮೆ ಪಟ್ಟಂತೆ ಎಲ್ಲ ಕನೆಕ್ಟಿಂಗ್ ಕೊಡವ ಸಂಘಟನೆಯ ಪದಾಧಿಕಾರಿಗಳ ಸದಸ್ಯರ ಎಲ್ಲ ಪಾಲಕರ ಕುರಿತು ಈ ಕಾರ್ಯಕ್ರಮವನ್ನು ಮಾಡುವುದು ಭಾರಿ ಉತ್ಸಾಹ. ಬಹುಶಃ ಒಂದನೇ ಕಾಲದಲ್ಲಿ ಕೆಲಸ ಮಾಡಿದ್ರು. ಒಳ್ಳೆಯ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡುವ ಮುಂಚೆಗೆ ಅದಕ್ಕೆ ಮುಖ್ಯವಾದಂಥದ್ದು ಧನಸಹಾಯ ಭಾರಿ ಕಷ್ಟಪಟ್ಟು ನಾನು ಕೂಡ ನಾಡ ಕಾರವಾರ ಕೈಲಾದಂಥ ಪ್ರಯತ್ನ ಮಾಡಿದೆ. ಸುಮಾರು ಜನ ಬೆಂಗಳೂರು ಹೋಗಬೇಕು ನನಗೆ ಇದು ಮಾತನಾಡೋದು ಭಾರಿ ಕಷ್ಟದ ಸಂಗತಿ. ನನಗೆ ಧರ್ಮ ನನಗೆ ದೂರಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನು ಯಾರು ಕೂಡ ಕೊಟ್ಟು ಈ ಕಾರ್ಯಕ್ರಮ ಮಾಡಿಲ್ಲ. ಅದೇ ಈಗ ಮೆಂಬರ್ ಬರುತ್ತೆ ಅದೇ ಪ್ರಮಾಣದ ಮಾಡಿದ್ರೆ ಅದನ್ನು ಕೂಡ ಕಡಿತ ಮಾಡಿದ್ರು. ಅದು ಇಷ್ಟೊಂದು ಛಾಯೆಯನ್ನು ಮಾಡಿದ್ದೆ. ಆ ಒತ್ತಡ ಇರುತ್ತೆ, ಅದರ ಸಮಯ ನಿಮಗೆ ವರ್ಷ 5 ಮಾತ್ರ ಗೊತ್ತು. ಇಲ್ಲಿ ಮೂರ್ನಂತ ನಿಮಗೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ಸಿಗೆ ಕಾರಣಕರ್ತರಾಗಿಲ್ಲ. ಅದು ನೀವು ಶ್ರಮಕ್ಕೆ ಕೊಟ್ಟಂತ ಸರಿಯಾದ ಕಾಣಿಕೆ ಅಂತ ನಾನು ಗೋಪಾಲ ಸ್ವಾಮಿ ಪ್ರಭಾ ಸಮಿತಿ ಅನ್ನೋದ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಅಂಗಳ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಇದನ್ನೆಲ್ಲ ಬಿಟ್ಟಿರೋಕ್ಕೆ ಸುಮಾರು ಕಾಲವಾದ ಇದನ್ನು ಉಳಿಕೆ ಮಾಡಿದ್ರು. ಫೋನಲ್ಲೆಲ್ಲ ನಾನು ಕೂಡ ತೆಗೆದುಕೊಂಡು ನಮ್ಗಳೆಲ್ಲ ವೇದಿಕೆಗಳೆಲ್ಲ ಕೂಡ ಸರ್ಕಾರದ ಆಡಳಿತ ನಡೆಸುವಂತವರು ಪದವಿಯುಳ್ಳಂತಹ ಕೊಡವ ನಮ್ಮೆಲ್ಲರೂ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ ಬುದ್ಧಸಿದ್ದಿ ಮಾತನಾಡಿ, ಜಗತ್ತಿನ ಕೊಡವ ಸಮುದಾಯದವರನ್ನ ಒಂದುಗೂಡಿಸಲು ಆಯೋಜಿಸಿರುವ ಇಂತಹ ಕಾರ್ಯಕ್ರಮವನ್ನ ಈ ಮೊದಲು ಎಲ್ಲೂ ನೋಡಿಲ್ಲ. ಇದೊಂದು ದೊಡ್ಡ ಸಾಧನೆ ಅಂತ ಬಣ್ಣಿಸಿದ್ರು. ನಾನು ಒಂದು ಕ್ಷಣ ಅನ್ಕೊಂಡೆ, ನನಗೆ ಅರ್ಥ ಆಗಲಿಲ್ಲ ಏನು ಕಾರ್ಯಕ್ರಮ ಏನು ಅನ್ನುವಂಥದ್ದು. ಅಲ್ಲಿ ಅರ್ಥ ಆಮೇಲೆ ಇಲ್ಲಿ ಬಂದು ನೋಡಿದ್ಮೇಲೆ ಸಹಜವಾಗಿ ಪ್ರತ್ಯಕ್ಷ ನೋಡಿದಾಗ ಅರ್ಥ ಆಗೋದು. ನನಗನ್ನಿಸ್ತು ನಾನು ಒಂದು ಒಳ್ಳೆಯ ಅವಕಾಶವನ್ನ ಕಳ್ಕೊಳ್ತಿದ್ದೆ ಅಂತ. ಇಷ್ಟೊಂದು ಎಲ್ಲ ಎಜುಕೇಟೆಡ್ ಇದ್ದೀರಾ, ಆಲ್ರೆಡಿ ಮಾಡಿ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಟ್ರೆಡಿಷನಲ್ ಭಾಷೆ ಮುಖಾಂತರ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸಮಿತಿಯನ್ನು ಮಾಡ್ತಾ ಇದ್ದೀರಿ. ಅದು ಗ್ಲೋಬಲ್ ಸಮಿತಿ ಇದೆ, ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ. ಹಾಗೆ ನೋಡಿದ್ರೆ ಇಡೀ ಗ್ಲೋಬಲ್ ಆಗಿ ಈ ಒಂದು ಕಾರ್ಯಕ್ರಮ ಬೇಕಾಗಿದೆ. ಹೀಗಾಗಿ ನನಗೆ ಎಷ್ಟು ಅರ್ಥ ಆಗುತ್ತೆ ಗೊತ್ತಿಲ್ಲ, 2 ಶಬ್ದಗಳನ್ನು ಮಾತಾಡಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಇಡೀ ಕರ್ನಾಟಕದಲ್ಲಿ ಕೊಡಗಿನ ಬಗ್ಗೆ ಬಹಳ ಗೌರವಯುತವಾಗಿ ಮಾತಾಡ್ತೀವಿ. ಜನರು ಕಾರ್ಯಕ್ರಮವನ್ನು ನೆನೆಸ್ಕೊಳ್ತೇವೆ. ಕೊಡಗಿನಲ್ಲಿ ದೇಶಕ್ಕಾಗಿ, ಸಮಾಜಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಮಾಡ್ತಿದ್ದಾರೆ. ರಾಷ್ಟ್ರೀಯ ಪಠ್ಯಕ್ರಮ ಶಿಕ್ಷಣ ಸಚಿವಾಲಯದ ಮುಖ್ಯ ಸಲಹೆಗಾರ ಡಾ ಚೇತನ್ ಸಿಂಘೈ ಮಾತನಾಡಿ, ಜಾಗತಿಕವಾಗಿ ಗುರುತಿಸಿಕೊಳ್ಳುವ ಮುನ್ನ
ಸ್ಥಳೀಯ ಸಂಪ್ರದಾಯವನ್ನು ಮರೆಯಬಾರದು ಎಂದರು. ದೇಶತಕ್ಕ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ, ಭಾರತ ಸರ್ಕಾರದ ರಾಷ್ಟ್ರೀಯ ಪಠ್ಯಕ್ರಮ ಶಿಕ್ಷಣ ಸಚಿವಾಲಯದ ಮುಖ್ಯ ಸಲಹೆಗಾರ ರಶ್ಮಿ ಸಮಂತ್, ವಿಧಾನ ಪರಿಷತ್ ಸದಸ್ಯ ಮಂಡ್ಯಪಂಡ ಸುಜಾ ಕುಶಾಲಪ್ಪ, ಆತ್ಮನಿರ್ಭರ ಅಧ್ಯಕ್ಷೆ ಕುಪ್ಪಂಡ ಛಾಯಾ ನಂಜಪ್ಪ, ಕನೆಕ್ಟಿಂಗ್ ಕೊಡವ ಸಂಘಟನೆ ಅಧ್ಯಕ್ಷ ಶಾಂತಯಣ್ಣ ನಿರನ್ ನಾಚಪ್ಪ, ಉಪಾಧ್ಯಕ್ಷ ಪಟ್ರಬಂಡ ಪಂತ್ ಮಣ್ಣಪ್ಪ, ಮಡಿಕೇರಿ ನಗರಸಭಾಧ್ಯಕ್ಷೆ ಅನಿತಾ ಪೋಯ ಮತ್ತಿತರರು ಪಾಲ್ಗೊಂಡಿದ್ದರು. எல்லா தரத்துல ಕಾರ್ಯಕ್ರಮಗಳನ್ನ நாங்க பெற்றடி ஆங்கு இந்த ಬಿಸಿನೆಸ್ ಕಾನ್ಕ್ಲೇವ್ ಆ ಕಾರಣಕ್ಕಾಗಿ ನನಗೆ ಮೊದಲು ಪರಿಚಿತ ಅಲ್ಲ. Institute of Science, Campus, Bangalore. His doctorate thesis was Higher Education and New. ಕೊಡವ ಮಹಾಜನಕ್ಕೆ ಕೊಡಗದ ಕನಿಷ್ಠ ಪಕ್ಷ ಒಬ್ಬ ಎಕರೆ ಜಾಗ ಅಡಪನಕ್ಕೆ ಕುರುಡು ಕೊಡ್ಕನ ಅನ್ನನೆ ಇದು ಕೇವಲ ಒಬ್ಬ ದಂಡಾಳನ ಉಂಡು ಹಾಕುವಂಥದ್ದಲ್ಲ. ಇಂತಹ ಪ್ರಯತ್ನಕ್ಕೆ ನಂಗಡ ಸುತ್ತಮುತ್ತಲ ಆಯಂಡುಳ್ಳ ಬದಲಾವಣೆಗೆ ಸರಿಯಾಯಿತು ಒಗ್ಗೆಂಡು ನಂಗಡ ಜೀವನ ಕ್ರಮಕ್ಕೂ ಅಗತ್ಯ ಬದಲಾವಣೆ ಎಡ್ತು ಬರೋದೊಂದು ಈ ಸಮಯಕ್ಕೆ ಗೊಟ್ಟೋಯ್ತು. ನಂಗ ಈ ಸಂದರ್ಭಕ್ಕೆ ಆತ್ಮಾವಲೋಕನ ಮಾಡೋಕೆ ಕೆಲವು ಕೆಮಿತಕ್ಕನ ಇಲ್ಲಿ ನಾನು ಪ್ರತಿಯೊಬ್ಬರು ಕೊಡವ ಪರ ಹೋರಾಟ ಮಾಡಿರುವ ಸಂಘಟನೆಯ ಪ್ರಯತ್ನಕ್ಕೆ ಟೀಕೆ ಮಾಡತ್ತೆ, ಬೆನ್ನು ತಟ್ಟಿತ್ತು ಪ್ರೋತ್ಸಾಹ ಮಾಡುವಂಥದ್ದು. ಜನಾಂಗತ್ರ ಒಟ್ಟಾರೆ ನಲ್ಲಮೇಕಾಯ್ತು. ನಂಗ ಪ್ರತಿಯೊಂದನ್ನು ವಿಷಯ ಗೊತ್ತಿಲ್ಲತ್ತೆ, ಊಹಾಪೋಹ, ಅನಾವಶ್ಯಕ ಗಾಳಿ ಸುದ್ದಿ ಪಬ್ಬುಚುಡೋಕಾಗ. ಬರಡು ಜೋರಾನ ಚಪ್ಪಾಳೆ. ಇನ್ನೆಚ್ಚಕು ಕಾಲ ಈ ಕೊಡುಮಲೆ ಕಾಯ್ತು ಕೊಡವಾಮೆ ಕಾಯಿ ಪಂತ ಶಕ್ತಿನ ಕೊಡುಕಡು ನಂಗೆಲ್ಲರೂ ವಿಡಿಯೋ ಮಾಡೋತ್ತಿಗೆ ಓಡೋದು ಒಟ್ರ ಅಷ್ಟೇ. ಎಂತ ಅವಮಾನ ಅದು ಮೆರವಣಿಗೆ ಸ್ವಲ್ಪ ಮೆರವಣಿಗೆ ಇಲ್ವಾ ಅಂತ ಸಿಗ್ಲಿಲ್ಲ.